ಭುವನೇಶ್ವರಿಗೆ ಚಿಕ್ಕಬೇರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ ಅವರಿಂದ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುವುದು. ತಾಯಿ ಭುವನೇಶ್ವರಿಗೆ, ತಾಯಿ ರಾಜರಾಜೇಶ್ವರಿಗೆ, ರತ್ನಗರ್ಭ ವಸುಂಧರ ತಾಯಿ ಭುವನೇಶ್ವರಿಗೆ, ಕುಂತಲ ದೇಶವಾಸಿನಿ ತಾಯಿ ಭುವನೇಶ್ವರಿಗೆ, ರತ್ನಗರ್ಭ ವಸುಂಧರ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ, ಕನ್ನಡಿಗರ ಆರಾಧ್ಯ ದೈವ ತಾಯಿ ಭುವನೇಶ್ವರಿಗೆ, ಕರುನಾಡಿನ ಆರಾಧ್ಯ ದೈವ ತಾಯಿ ಭುವನೇಶ್ವರಿಗೆ, ಕುಂತಳ ದೇಶವಾಸಿನಿ ತಾಯಿ ಭುವನೇಶ್ವರಿಗೆ, ದಂಡಕಾರಣ್ಯ ವಾಸಿನಿ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ, ಶ್ರೀಗಂಧದ ನಾಡಿನ ಅಧಿದೇವತೆ ತಾಯಿ ಭುವನೇಶ್ವರಿಗೆ, ಕನ್ನಡ ದೀಪ ಬೆಳಗಲಿ, ಕನ್ನಡ ದೀಪ ಪ್ರಜ್ವಲಿಸಲಿ, ಕನ್ನಡಿಗರು ಕನ್ನಡಾಂಬೆ ನಂದಾದೀಪವಾಗಿ ಇರಲಿ. ಚಿಕ್ಕಬೇಳೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಉದಯ್ ಬಿ ಗರುಡಾಚಾರ್ ಅವರು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಇವತ್ತು ಶ್ರೀ ವಿನಾಯಕ ಸೇವಾ ಮಂಡಳಿ ವತಿಯಿಂದ ಆಯೋಜಿತರಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗ್ಗೆ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಅಡಿನ ಹಂಚಿ ಹೋಗಿದ್ದಂಥ ಪ್ರಾಂತೀಯ ಪ್ರದೇಶಗಳು ಒಟ್ಟಿಗೆ ಸೇರಬೇಕಾದ್ರೆ ನಾವು 12ನೇ ಶತಮಾನದಿಂದಲೂ 850 ವರ್ಷಗಳ ಕಾಲ ಸುದೀರ್ಘವಾದ ಹೋರಾಟಕ್ಕೆ ಸಿಕ್ಕ ಒಂದು ಪ್ರಾಶಸ್ತ್ಯ 1956 ನವೆಂಬರ್ 1 ನಾವು ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಾವು ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದು. ಕನ್ನಡ ರಾಜಮನೆತನಗಳ ಶ್ರೇಷ್ಠತೆಯನ್ನು ನಾವು ಇವತ್ತು ಎತ್ತಿ ಹಿಡಿಯತಕ್ಕಂಥದ್ದು. ಕನ್ನಡ ರಾಜಮನೆತನಗಳ ಆಳ್ವಿಕೆಯನ್ನು ಇವತ್ತಿನ ದಿವಸದಲ್ಲಿ ನಾವು ಅವರ ಶ್ರೇಷ್ಠತೆಯನ್ನು ಸ್ಮರಿಸುವಂಥದ್ದು. ಇವತ್ತಿನ ದಿವಸದಲ್ಲಿ ಕನ್ನಡ ಸಾಹಿತಿಗಳಾಗಿ ರನ್ನ, ಜನ್ನ, ಪೊನ್ನ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಬಸವಣ್ಣ, ಸರ್ವಜ್ಞ, ಅಕ್ಕ ಮಹಾದೇವಿ, ಅಮೋಘ ವರ್ಷ, ನೃಪತುಂಗನಿಂದ ಹಿಡಿದು 8 ಜ್ಞಾನಪೀಠ ಪ್ರಶಸ್ತಿ, 3 ರಾಷ್ಟ್ರಕವಿ ಪ್ರಶಸ್ತಿ, 2 ಸರಸ್ವತಿ ಸನ್ಮಾನ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಸಾಹಿತ್ಯ ವರ್ಗವನ್ನು